ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಕ್ಕವ್ರನ್ನ ಕರೆಸಿ ಮನೆಯಲ್ಲಿ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೆ ಅವ್ರ ಮಾತನ್ನ ಕೇಳಿ ಪರಿಹಾರ ಮಾಡಿಸ್ಕೊಳ್ಳೋದಕ್ಕೆ ಮುಂದಾದ್ರೆ, ಪೂಜೆ ಮಾಡಿಸೋದಕ್ಕೆ ಮುಂದಾದ್ರೆ ದಯವಿಟ್ಟು ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ಹಂಗಂತ ಎಲ್ಲಾ ಕಾವಿ ಧರಿಸಿರೋರು ಕೂಡ ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ಕೆಲವರು ಹಿಂಗಿರ್ತಾರೆ, ಸ್ವಲ್ಪ ಹುಷಾರಾಗಿರಿ ಅಂತ ನಿಮ್ಮನ್ನ ಅಲರ್ಟ್ ಮಾಡ್ತಾ ಇದ್ವಿ. ಸಿಕ್ಕವರ ಕೈಯಲ್ಲಿ ಪೂಜೆ ಮಾಡಿಸೋರು ಹುಷಾರಾಗಿರಿ. ಮನೆಗೆ ಬಂದು ಗಂಡಾಂತರ ಇದೆ ಅಂತ ಹೆದರಿಸಿದ್ರೆ ದಯವಿಟ್ಟು ನಂಬಕ್ ಹೋಗ್ಬೇಡಿ. ಪೂಜೆ ಮಾಡ್ತೀನಿ ಅಂತ ಬಂದು ಚಿನ್ನಾಭರಣ ಎಗರಿಸ್ಬಿಡ್ತಾರೆ, ಹುಷಾರಾಗಿರಿ. ಇದು ಬೆಂಗಳೂರಿನಲ್ಲಿ ಟೋಪಿ ಹಾಕಿದ ಡೋಂಗಿ ಲೇಡಿ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಪೂಜೆ ನೆಪದಲ್ಲಿ ಚಿನ್ನಾಭರಣ ಕದ್ದೊಯ್ದಿದ್ದಾಳಂತೆ ಖತರ್ನಾಕ್ ಮಹಿಳೆ. ಪರಿಚಯಸ್ಥರ ಮಾತು ನಂಬಿ ಮನೆಗೆ ಬಿಡಿಸ್ಕೊಂಡಿದ್ದೆ ತಪ್ಪಾಗೋಯ್ತಾ? ಮೋಯಿನ್ ಪಾಷಾರ ಮನೆಗೆ ಬಂದು ಮಕ್ಮಲ್ ಟೋಪಿ ಹಾಕ್ಬಿಟ್ಟಿದ್ದಾಳೆ ನವೀದಾ ಎಂಬ ಮಹಿಳೆ. ಮೋಯಿನ್ ತಮ್ಮನನ್ನ ನೋಡಿ ಅವನಿಗೆ ಗಂಡಾಂತರ ಇದೆಯಂತ ನವೀದಾ ಕಥೆ ಕಟ್ತಾಳೆ. ಪೂಜೆ ಮಾಡಿಸ್ತಿದ್ರೆ 10 ದಿನದೊಳಗಡೆ ಆತ ಸತ್ತೋಗ್ಬಿಡ್ತಾನೆ ಅಂತ ಬೆದರಿಸ್ತಾಳಂತೆ ಈಕೆ. ಸಿಕ್ಕವರ ಕೈಯಲ್ಲಿ ಪೂಜೆ ಮಾಡಿಸ್ತೀನಿ ಅಂದ್ರೆ ದಯವಿಟ್ಟು ಈ ಸ್ಟೋರಿಯನ್ನ ನೋಡಿ. ಕಾರಣ ನಿಮ್ಮ ಮನೆಗೆ ಬಂದು ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಹೆದರಿಸಿ ಬೆದರಿಸಿ ನಿಮ್ಮಿಂದ ದುಡ್ಡು ಪೀಕ್ತಾರೆ, ಚಿನ್ನಾಭರಣ ಕದ್ದು ಪರಾರಿ ಆಗ್ತಾರೆ. ಹುಷಾರಾಗಿರಿ. ಬೆಂಗಳೂರಿನಲ್ಲಾಗಿರುವಂತಹ ಘಟನೆ ಇದು. ಬೆಂಗಳೂರಿನಲ್ಲೇ ಟೋಪಿ ಹಾಕಿದ ಡೋಂಗಿ ಲೇಡಿಯ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನವೀದಾ ಮಾತು ನಂಬಿ ಪೂಜೆ ಮಾಡಿಸೋದಕ್ಕೆ ಒಪ್ಪಿದ್ರಂತೆ ಮೋಯಿನ್ ಪಾಷಾ ಕುಟುಂಬ. ಸತ್ತೋಗ್ತಾರೆ ಅಂದ್ರೆ ಯಾರಿಗಾದ್ರೂ ಭಯ ಆಗುತ್ತೆ. ಮನೆಯಲ್ಲಿದ್ದ ಚಿನ್ನಾಭರಣವನ್ನ ತಂದಿಡಿ, ಪೂಜೆ ಮಾಡ್ಬಿಡ್ತೀನಿ ಅಂತ ನವೀದಾ ಹೇಳ್ತಾರೆ. ಮೋಯಿನ ಮನೆಯಲ್ಲಿ ಬೆಳಗಿನ ಜಾವದ ತನಕ ಕೂಡ ನವೀದಾ ಪೂಜೆ ಮಾಡ್ತಾರೆ. ಚಿನ್ನಾಭರಣವನ್ನ ಬಟ್ಟೆಯಲ್ಲಿ ಕಟ್ಟಿ ಕಬ್ಬಿಣದ ಪೆಟ್ಟಿಗೆಯಲ್ಲಿಟ್ಟು 3 ತಿಂಗಳು ಅದನ್ನ ನೋಡಕ್ ಹೋಗ್ಬೇಡಿ ಅಂತಾಳಂತೆ. ಬೆಳಗಿನ ಜಾವ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸುವ ನೆಪದಲ್ಲಿ ರೂಮ್ಗೆ ಹೋಗಿ ಅದನ್ನ ಎಸ್ಕೇಪ್ ಮಾಡ್ತಾಳೆ. ಬಳಿಕ ಮನೆಯಿಂದ ಕಾಲ್ ಕಿತ್ತಿದ್ದಾಳಂತೆ ಐನಾತಿ ನವೀದಾ. 5-6 ದಿನ ಬಿಟ್ಟು ಕರೆ ಮಾಡಿ 60,000 ರೂಪಾಯಿ ಸಾಲ ಕೊಡಿ ಅಂತ ನವೀದಾ ಹೋಗ್ತಾಳೆ. ನಮ್ಮ ಬಳಿ ಹಣ ಇಲ್ಲ ಅಂತ ಹೇಳಿದಕ್ಕೆ ಮೋಯಿನಾಗೆ ಹಿಗ್ಗಾಮುಗ್ಗ ನವೀದಾ ಬೈತಾಳಂತೆ. ಅನುಮಾನಗೊಂಡು ಪೆಟ್ಟಿಗೆ ತೆರೆದು ನೋಡಿದ್ರೆ ಚಿನ್ನಾಭರಣ ಕೂಡ ಅಲ್ಲಿರ್ಲಿಲ್ಲ. ಈ ಬಗ್ಗೆ ಕೇಳಿದ್ರೆ ನಾನು ಜಾದುಗಾರ್ತಿ, ಮಾಟ ಮಂತ್ರ ಮಾಡಿದ್ದೇನೆ ಅಂತ ನವೀದಾ ಕತೆ ಬೇರೆ ಕಟ್ಟಿದ್ದಾಳಂತೆ. ಮೋಸ ಹೋಗಿದ್ದು ಗೊತ್ತಾಗಿ ವೈಟ್ ಫೀಲ್ಡ್ ಠಾಣೆಗೆ ಹೋಗಿ ಮೋಯಿನ್ ಅನ್ನೋರು ದೂರು ಕೊಟ್ಟಿದ್ದಾರೆ. ಈಗ ದೂರು ನೀಡಿದ್ರು ಕೂಡ ಕ್ರಮ ಕೈಗೊಂಡಿಲ್ವಂತೆ. ದೂರುದಾರರಿಗೆ SI ವಿಶ್ವನಾಥ್ ಅವರೇ ದರ್ಪ ತೋರಿಸ್ತಿದ್ದಾರೆ ಎನ್ನುವಂತ ಆರೋಪ ಇದೆ. ನವೀದಾ ಮಾತು ನಂಬಿ ಪೂಜೆ ಮಾಡಿಸೋದಕ್ಕೆ ಮೋಯಿನ ಒಪ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈ ಕಡೆ ಚಿನ್ನ ಇಲ್ಲ, ಯಾವಾಗ ಹಾಕಿ ದುಡ್ಡಿಗಾಕಿ ಪೀಡಿಸೋದಕ್ಕೆ ಶುರು ಮಾಡಿದ್ಲು ಆಗ ಅನುಮಾನಗೊಂಡು ಮೋಯಿನ್ ಅನ್ನೋರು ದೂರು ಕೊಟ್ಟಿದ್ದಾರೆ. ಬಟ್ ದೂರು ದಾಖಲಾದ್ರೂ ಕೂಡ ಇಲ್ಲಿ ತನಕ ಈ ನವೀದಾ ಮೇಲೆ ಕ್ರಮ ಆಗಿಲ್ಲ. ಯಾಕೆ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಎಕ್ಸಾಕ್ಟ್ಲಿ ಎಲ್ಲಿ, ಯಾವಾಗ, ಹೇಗೆ ಆಗಿರೋದು ಈ ಪ್ರಕರಣ ಅಂತ? ಮತ್ತೆ ಬೆಂಗಳೂರಿನಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಇದೇ ರೀತಿಯಾಗಿ ಯಾವುದೋ ಒಬ್ಬ ಅಪರಿಚಿತ ಮಹಿಳೆಯರು ಬರ್ತಾರೆ ಅಥವಾ ಸ್ವಾಮೀಜಿಗಳು ಬರ್ತಾರೆ, ನಿಮ್ಮ ಮನೆಗೆ ಏನು ಸಂಕಷ್ಟ ಎದುರಾಗದೆ ಪೂಜೆ ಮಾಡ್ಬೇಕು, ಪೂಜೆ ಮಾಡಿದ್ರೆ ಆ ಒಂದು ಕಷ್ಟ ಆ ಬಗೆ ಇರುತ್ತೆ ಅಂತಕ್ಕಂಥ ಒಂದು ಹೇಳಿಕೆಗಳನ್ನ ಸಹ ಕೊಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾದಂತ ಒಂದು ಘಟನೆ ಬೆಂಗಳೂರಿನ ವೈಟ್ಫೀಲ್ಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ನಗರ. ಅಲ್ಲಿ ಒಬ್ಬ ವ್ಯಾಪಾರಿ ಮೊಹಿದ್ ಪಾಷಾ ಅಂತಕ್ಕಂಥ ಒಬ್ಬ ವ್ಯಾಪಾರಿ ಮನೆಗೆ ಅವರ ಪರಿಚಯಸ್ಥರೇ ಆದಂತ ಅಜ್ಜು ಅಂತಕ್ಕಂಥವ್ರು ಒಬ್ಬ ಲೇಡಿಯನ್ನ ಕರ್ಕೊಂಡ್ ಬರ್ತಾರೆ. ಅದು ಏನು ಈ ವಹೀದಾ ಸುಲ್ತಾನ್ ಅಂತಕ್ಕಂಥ ಒಬ್ಬ ಲೇಡಿಯನ್ನ ಕರ್ಕೊಂಡ್ ಬರ್ತಾರೆ. ಇಲ್ಲಿ ಮೋಹಿನ್ ಪಾಷಾ ಅವರ ತಂದೆಗೆ ಯೂರಿಕ್ ಆಸಿಡ್ ಸಮಸ್ಯೆ ಇರುತ್ತೆ. ಹಾಗಾಗಿ ಯಾವ್ದೋ ಒಂದು ಆಸ್ಪತ್ರೆಯಲ್ಲಿ ತೋರಿಸಿರ್ತಾರೆ, ಆ ಸಮಸ್ಯೆ ಬಗೆಹರಿದಿರುತ್ತೆ. ಅದೇ ರೀತಿಯಾಗಿ ಈ ಲೇಡಿಗೂ ಸಹ ಏನು ಯೂರಿಕ್ ಆಸಿಡ್ ಸಮಸ್ಯೆ ಇದೆ, ನೀವು ಯಾವ ಆಸ್ಪತ್ರೆಯಲ್ಲಿ ತೋರಿಸ್ತಾ ಇದ್ದೀರಾ ಅದನ್ನ ಅಡ್ರೆಸ್ ಅನ್ನ ಕೊಡಿ, ನಾವು ಆಸ್ಪತ್ರೆಗೆ ಹೋಗ್ಬೇಕು ಅನ್ನೋ ರೀತಿಯಾಗಿ ಬರ್ತಾರೆ. ಮೊದಲಿಗೆ ಮನೆಗೆ ಬಂದಾಗ ಆ ಲೇಡಿಯನ್ನ ಆ ಕಾರ್ನಲ್ಲಿ ಕರ್ಕೊಂಡು ಆಸ್ಪತ್ರೆಗೆ ಹೋಗಿ ಕರ್ಕೊಂಡ್ ಬರ್ತಾರೆ. ನಾವು CCTV ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಮನೆಗೆ ಬಂದಂತ ಸಂದರ್ಭದಲ್ಲಿ ಏಕಾಏಕಿ ಆ ಲೇಡಿ ಜಾದುಗಾರ್ತಿ ಏನ್ ಮಾಡ್ತಾರೆ, ಯಾರು ಆಸ್ಪತ್ರೆಗೆ ಈಕೆಯನ್ನ ಕರ್ಕೊಂಡು ಹೋಗಿರ್ತಾನೆ ಅವರಿಗೆ ಇನ್ನು 10 ದಿನದಲ್ಲಿ ನೀನು ಸತ್ತೋಗ್ತೀಯಾ, ಆ ಒಂದು ಪ್ರಾಣಾಪಾಯದಿಂದ ಪಾರಾಗಬೇಕಾದ್ರೆ ನನಗೆ ಪೂಜೆ ಮಾಡೋದು ಗೊತ್ತು, ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಅವರ ತಾಯಿಗೆ ಮತ್ತೆ ಅವರಿಗೆ ಇಬ್ಬರಿಗೂ ಸಹ ಒಂದು ರೀತಿಯಾಗಿ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಅನ್ನ ಮಾಡ್ತಾರೆ. ಎಂತ ಅವರು ತಾಯಿಗೂ ಸಹ ತನ್ನ ಮಗ 10 ದಿನದಲ್ಲಿ ಸತ್ತೋಗ್ತಾನೆ ಅನ್ನೋ ಒಂದು ಸುದ್ದಿ ಕೇಳಿದ್ರೆ ಶಾಕ್ ಆಗುತ್ತೆ. ಆದ್ರೆ ಇಲ್ಲಿ ಮೋಹಿನ್ ಅವರ ತಾಯಿ ಈ ವಿಚಾರವನ್ನ ಅವರ ತಂದೆಗೂ ಸಹ ಹೇಳೋದಿಲ್ಲ. ಈಕೆ ಹೇಳದಂತೆ, ನವೀದಾ ಸುಲ್ತಾನ ಹೇಳದಂತೆ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಮಾಡ್ಕೋ ಅವೆಲ್ಲವನ್ನು ಸಹ ಮಾಡ್ತಾರೆ. ಮಧ್ಯರಾತ್ರಿ 3 ಗಂಟೆವರೆಗೂ ಸಹ, ಅಂದ್ರೆ ಬೆಳಗಿನ ಜಾವ 3 ಗಂಟೆವರೆಗೂ
ಪೂಜೆಯನ್ನ ಮಾಡಿದಂತ ನವಿದಾ ಸುಲ್ತಾನ ಮನೆಯಲ್ಲಿರ್ತಕ್ಕಂತ ಬಂಗಾರವನ್ನ ಅಲ್ಲಿ ಇಡಿಯಂತಕ್ಕಂತ ಒಂದು ಸೂಚನೆಯನ್ನ ಕೊಡ್ತಾರೆ. ಪೂಜೆ ಮಾಡ್ತಾ ಇದಾರೆ, ಅದ್ರ ಮತ್ತೆ ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ಮೋಹಿನ್ ಪಾಷಾ ಅವರ ತಾಯಿ ಮನೆಯಲ್ಲಿದ್ದಂತ 35 ಗ್ರಾಮ್ ಚಿನ್ನವನ್ನ ಈಕೆ ಕೈಲಿ ಕೊಟ್ಟು ಒಂದು ಪೂಜೆಗೆ ಇರ್ತಕ್ಕಂಥದ್ದು. ಬಳಿಕ ಪೂಜೆ ಕಂಪ್ಲೀಟ್ ಆದ ನಂತರ ಒಂದು ಗಂಟನ್ನ ಅಂದ್ರೆ ಬಣ್ಣ ಬಣ್ಣದ ಒಂದು ಬಟ್ಟೆಗಳಲ್ಲಿ ಸುತ್ತಿ ಒಂದು ಗಂಟನ್ನ ಕೊಡ್ತಾರೆ. ಇದನ್ನ 3 ತಿಂಗಳ ಕಾಲ ಓಪನ್ ಮಾಡಬಾರ್ದು. ಓಪನ್ ಮಾಡಿದ್ರೆ ಇನ್ನಷ್ಟು ಕಿಚ್ಚದಾಗುತ್ತೆ ನಿಮ್ಮ ಮನೆಗೆ, ನಿಮ್ಮ ಕುಟುಂಬ ಸದಸ್ಯರಿಗೆ ಅಂತಕ್ಕಂತ ಒಂದು ಭೀತಿಯನ್ನ ಹುಟ್ಟಿಸುವಂತ ಮಾಡ್ತಾರೆ. ಇಲ್ಲಿ ಮೊದಲೇ ಪೂಜೆ ಆಗಿದೆ, ಆಕೆ ಹೇಳ್ದಂತೆ ಕೇಳದೆ ಹೋದ್ರೆ ಇನ್ನೇನಾಗುತ್ತೋ ಅನ್ನೋ ಇದ್ರಲ್ಲಿ ಆ ಒಂದು ಗಂಟನ್ನ ಒಂದು ಕಬ್ಬಿಣದ ಪೆಟ್ಟಿಗೆಯಲ್ಲಿ ಇರ್ತಕ್ಕಂತ ಮೋಹಿನ್ ಪಾಷಾ ಅವರ ತಾಯಿ ಆಕೆಗೆ ಅಲ್ಲಿಟ್ಬಿಟ್ಟು ಸೇಫ್ ಆಗಿರ್ತಾರೆ. ಆದ್ರೆ ಬೆಳಗ್ಗೆ ಅದರ ಮರುದಿನ ಈ ನವಿದಾ ಸುಲ್ತಾನ್ ಅದೇ ರೂಮ್ ಹೋಗ್ತಾಳೆ, ಸ್ನಾನ ಮಾಡಿ ಬಟ್ಟೆ ಬದಲಾಯಿಸ್ಕೊಂಡು ನಾನು ಮನೆಗೆ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗಿ ಸುಮಾರು ಅರ್ಧ ಗಂಟೆಗಳ ಕಾಲ ಆ ರೂಮ್ ನಲ್ಲಿ ಇದ್ದು ಆ ಬಂಗಾರವನ್ನ ಕದ್ದು ಬಂಗಾರ ಇರ್ತಕ್ಕಂತ ಜಾಗದಲ್ಲಿ ಯಾವುದೋ ಒಂದು ಮೋಟರ್ ಇದರಲ್ಲಿ ಬರ್ತಕ್ಕಂತ ಒಂದು ಬೇರಿಂಗ್ ಅನ್ನ ಇಟ್ಟು ಎಸ್ಕೇಪ್ ಆಗಿದ್ದಾರೆ. ಆದ್ರೆ ಆ ವಿಚಾರ ಇವ್ರಿಗೆ ಗೊತ್ತಿರೋದಿಲ್ಲ. ನಂತರ ಹೋದಂತ ನವಿದಾ ಸುಲ್ತಾನ ನನಗೆ ಯಾವ್ದೋ ಒಂದು ಜಮೀನನ್ನ ಖರೀದಿ ಮಾಡಿದ್ದೀನಿ, ಆರ್ಥಿಕವಾಗಿ ಸ್ವಲ್ಪ ಸಹಾಯ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಫೋನ್ ಮಾಡಿ 60,000 ದುಡ್ಡು ಸಹ ಹಾಕ್ಸ್ಕೊತಾರೆ. ನಂತರ ಮತ್ತೆ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದಾಗ ಇವ್ರು ಕೊಡೋದಕ್ಕೆ ಹಿಂದೇಟ್ ಹಾಕಿದಾಗ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದಾಗ ಇವ್ರಿಗೆ ಅನುಮಾನ ಬರುತ್ತೆ. ಈಕೆ ಪೂಜೆ ಮಾಡಿರ್ತಕ್ಕಂಥದ್ದು ಸತ್ಯವೋ ಸುಳ್ಳು ಅಂತ ಹೋಗಿ ಆ ಕಬ್ಬಿಣದ ಪೆಟ್ಟಿಗೆಯನ್ನು ತೆಗೆದು ನೋಡಿದಾಗ ಬಂಗಾರ ಇದ್ದಂತ ಜಾಗದಲ್ಲಿ ಯಾವುದೋ ಒಂದು ಯಂತ್ರಕ್ಕೆ ಬಳಸತಕ್ಕಂತ ಬೇರಿಂಗ್ ಅನ್ನ, ಅದು ಬಂಗಾರ ಕಲರ್ದ ಬೇರಿಂಗ್ ಅನ್ನ ಇಟ್ಟು ಎಸ್ಕೇಪ್ ಆಗಿದ್ದಾರೆ. ಈ ಸಂಬಂಧಪಟ್ಟಂತೆ ದೂರು ಕೊಡೋದಕ್ಕೆ ಹೋದಾಗ ವೈಟ್ಫೀಲ್ಡ್ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಇವರ ಮೇಲೆನೆ ದರ್ಪ ತೋರಿ ಇಲ್ಲಿವರೆಗೂ ಕಂಪ್ಲೇಂಟ್ ಆಗಿಲ್ಲ ಅಂತಕ್ಕಂತ ಒಂದು ಆರೋಪ ಕೇಳಿ ಬರ್ತದೆ. ಖುದ್ದಾಗಿ ಈ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳು ಸೂಚನೆ ಕೊಡ್ಬೇಕು. ಯಾಕಂದ್ರೆ ಯಾವುದೇ ಒಂದು ಕ್ರೈಮ್ ಆಗಿದೆ, ಕಾದ್ ನೋಡೋಣ. ಈಗ ದೂರು ದಾಖಲಾಗಿರೋದ್ರಿಂದ ಕ್ರಮ ಕೈಗೊಳ್ತಾರ ಪೊಲೀಸರು ಅಟ್ಲೀಸ್ಟ್ ಈಗ್ಲಾದ್ರು ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.